ಈ ಸಿಂಗರ್ಸ್ ಆಗಿರ್ಬೋದು ಅಥವಾ ರೈಟರ್ಸ್ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನರ್ ಆಗಿರ್ಬೋದು, ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಡ್ಯಾನ್ಸರ್ಸ್ ಆಗಿರ್ಬೋದು, ಇಲ್ಲ ಪೇಂಟರ್ಸ್ ಆಗಿರ್ಬೋದು, ಇವುಗಳಿಗೆ ಎ ಐ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ? ಯಾಕಂದರೆ ಸರ್, ನಾವು ಬಾಯಲ್ಲಿ ಹಾಡಿದ್ರೆ ಸಿಂಗಿಂಗ್ ಕೇಳಕ್ಕೆ ಚಂದ, ಅದನ್ನು ನಾವು ಯಾವುದೋ ಒಂದು ಎ ಐ ಆಡುತ್ತೆ ಅಂದರೆ ಅದನ್ನು ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೇಂಟಿಂಗ್ ನಾವೇ ಬರಿತೀವಿ ಮಾಡ್ತೀವಿ ಅಂದರೆ ಅದು ನೋಡೋದಕ್ಕೆ ಅಷ್ಟೇ ಚಂದ. ಬಟ್ ಎ ಐ ಅನ್ನುವಂಥದ್ದು ಇದಕ್ಕೂ ಕೂಡ ಸವಾಲಾಕೋ ರೀತಿಯಲ್ಲಿ ಬರ್ತಾ ಇದೆ ಸರ್. ಎಲ್ಲೋ ಒಂದು ಕಡೆ ಈ ಸೃಜನಶೀಲತೆ ಅಂದರೆ ಮಾನವ ಸೃಜನಶೀಲತೆನ ಯಾವ ರೀತಿ ಬದಲಾಯಿಸುತ್ತೆ ಈ ಎ ಐ ಅಂತ? ಸೊ ಇದು ಬಹಳ ಒಂದು ಗಂಭೀರವಾದ ಪ್ರಶ್ನೆ. ಪೇಂಟರ್ಸ್ ಹೇಳ್ತಾರೆ ನಮ್ಮ ಜಾಬ್ ಕಳೆದೋಯ್ತು, ಮ್ಯೂಸಿಷಿಯನ್ ಹೇಳ್ತಾರೆ ಓ ನಮ್ಮ ಯಾರನ್ನು ಕೇಳೋರೇ ಇಲ್ಲ, ದೆನ್ ಬರಹಗಾರರು ಹೇಳ್ತಾರೆ ಅದು ಚೆನ್ನಾಗಿ ಬರಿತಾ ಇದೆ, ನಾನು ಏನು ಬರೆಯೋಕ್ಕಾಗತ್ತೆಪ್ಪ. ಕಾದಂಬರಿಗಾರರು ಹೇಳ್ತಾರೆ ನಮ್ಮ ಕಾದಂಬರಿ ಬರೆಯೋಕೆ ಅದಕ್ಕಿಂತ ಅದ್ಭುತವಾಗಿ ಚೆನ್ನಾಗಿ ಬರಿತಾ ಇದೆ ಅದು ಕಾದಂಬರಿ ಅಂತ. ಈ ಥರ ಅವ್ರಿಗೆ ಒಂಥರ ಇದು ಏನಾಗಿದೆ, ಗಾಬರಿಯಿಂದ ಅವರು ಗಾಬರಿ, ಆತಂಕ. ಯಾಕಂದರೆ ಯಾರು ನಮ್ಮನ್ನು ಕೇಳೋರೇ ಇರೋಲ್ವಲ್ಲ ಮುಂದಕ್ಕೆ ಅಂತ. ಬಟ್ ನಾನು ಅನಿಸುತ್ತೆ ಇವ್ರನ್ನೆಲ್ಲ ಇನ್ನೂ ರೀಪ್ಲೇಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಒಂದು ನೃತ್ಯ ಮಾಡಬೇಕಂದ್ರೆ ರೋಬೋಟು ನೃತ್ಯ ಮಾಡುತ್ತೆ, ಬಟ್ ಅದು ಫಿಂಗರ್ಸ್ ನೋಡಪ್ಪ. ನಮ್ಮ ಭರತನಾಟ್ಯಂ ನೋಡಿದ್ರೆ ಅದು ಭರತನಾಟ್ಯಂ ಮಾಡೋಕ್ಕಾಗುತ್ತಾ? ಅದು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ಬೋದು. ನಮ್ಮ ಭಾರತೀಯ ನೃತ್ಯ ಅದು ಕೈಲಿ ಮಾಡೋಕ್ಕೆ ಇನ್ನೂ ಭಾಳ ಕಷ್ಟ ಇದೆ. ಯಾಕಂದರೆ ನಾವೆಲ್ಲ ಅದಕ್ಕೆ ಎಲೆಕ್ಟ್ರಿಕ್ ಇದು ಸಿಗ್ನಲ್ ಕೊಟ್ಟಿರೋದು. ಫ್ಲೆಕ್ಸಿಬಿಲಿಟಿ ಅದು ಮನುಷ್ಯನ ಥರನೇ ಇರುತ್ತೆ, ಆದರೆ ಮನುಷ್ಯನ ಇತಿಮಿತಿ ಅಂದರೆ ಆ ಮಾದರಿಗೆ ಆ ಲೆವೆಲ್ಗೆ ಅದು ಇನ್ನೂ ಬಂದಿಲ್ಲ. ಸೊ ರೋಬೋಟಿಕ್ ಡ್ಯಾನ್ಸರ್ ಚೆನ್ನಾಗಿರ್ಬೋದು, ಕಾಣುತ್ತೆ. ಫಸ್ಟ್ ಹೇಳಿದ್ರೆ ಅದು ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ, ಎಲ್ಲ ಬಂದು ಹೋಗಿ ನೋಡ್ತಾರೆ. ಎಲ್ಲರೂ ಈಗ ನಮ್ಮ ಎಲೆಕ್ಷನ್ನಲ್ಲೂ ಎಲ್ಲ ಯೂಸ್ ಮಾಡ್ತಾರೆ ರೋಬೋಟ್ಸು. ರೋಬೋಟ್ ಯೂಸ್ ಮಾಡಿ ಈಗ ಯಾರು ತಮಿಳ್ನಾಡಿನಲ್ಲಿ ರೋಬೋಟ್ನ ಕರ್ಕೊಂಡು ಹೋಗ್ತಾಯಿದ್ರು. ಆ ರೋಬೋಟ್ನ ಕರ್ಕೊಂಡು ಹೋದ ಅದು ಮೊದಲು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಬಟ್ ಅದು ಡ್ಯಾನ್ಸರ್ಸ್ ನಮ್ಮ ಮನುಷ್ಯನ ಏನು ಕಲ್ತಿದ್ದಾನೆ ಆ ಡ್ಯಾನ್ಸಿಂಗ್, ಆ ಕೋರಿಯೋಗ್ರಾಫಿ, ಇದು ಡ್ಯಾನ್ಸರ್ಸ್, ಅದನ್ನಲ್ಲೇ ವಿಶೇಷತನ ಇದೆ. ಅದನ್ನು ಇನ್ನೂ ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ವಿ ಕ್ಯಾನ್ ಆ್ಯಡ್ ಎ ಐ ಕೊಡುತ್ತೆ. ಈ ಇದು ಮಾಡಿದ್ರೆ, ಈ ಸೀಕ್ವೆನ್ಸ್ ಮಾಡಿದ್ರೆ, ಈ ಬೆರಳು ಹಿಂಗೆ ಆಡಿದ್ರೆ ಚೆನ್ನಾಗಿರುತ್ತೆ. ಆ ಬೆರಳು ತೋರಿಸೋದ್ರಲ್ಲಿ ಚೆನ್ನಾಗಿರ್ಬೋದು. ಆಮೇಲೆ ಒಂದು ಸೀಕ್ವೆನ್ಸು, ಒಂದೇ ಒಂದು ಸೀಕ್ವೆನ್ಸ್ ತೋರಿಸೋದ್ರಲ್ಲಿ ಚೆನ್ನಾಗಿರುತ್ತೆ. ಬಟ್ ಆ ಸೀಕ್ವೆನ್ಸ್ನ ಕಂಟಿನ್ಯೂಸ್ ಆಗಿ ಆಡೋಕ್ಕೆ ಅದು ಕೈಯಲ್ಲಿ ಸ್ವಲ್ಪ ಇನ್ನೂ ಅಷ್ಟು ಇದು ಪರಿಣಿತಿ ಬರಲಿಲ್ಲ ಅದಕ್ಕೆ. ಸೊ ಈ ಡ್ಯಾನ್ಸರ್ಸ್ ಈ ಥರ ಮ್ಯೂಸಿಕ್ ಕಂಪೋಸರ್ಸ್ ಅದೇ ಒಳ್ಳೆ ಮ್ಯೂಸಿಕ್ ಇದೆ. ಮ್ಯೂಸಿಕ್ ಕಂಪೋಸಿಂಗ್ ಮಾಡ್ತಾ ಇದೆ, ನೀನೇ ಕಂಪೋಸ್. ಎವ್ರಿಬಡಿ ಇಸ್ ಎ ಮ್ಯೂಸಿಷಿಯನ್ ಈಗ. ಯಾಕಂದರೆ ಅವನು ಹಾಕಿದಾಗ ಫೀಡ್ ಮಾಡಿದಾಗ ಅದು ಕೊಡುತ್ತೆ. ಇಂಥದ್ದು ಮೊಸಾಟ್ ಮ್ಯೂಸಿಕ್ ಕೊಡಿ ಅಂದರೆ ಅದು ಕೊಡುತ್ತೆ. ಅದೇ ಥರದ್ದು ನನ್ನ ವಾಯ್ಸ್ ಧ್ವನಿಯಿಂದ ಆ ಸಿಂಗರ್ನ ಆಡಿಸು ಅಂದರೆ ಆಡುತ್ತೆ ಅದು. ಈಗ ಅವಾಗ ಏನಾಗುತ್ತೆ, ಈ ಆ್ಯಕ್ಚುಯಲ್ ಸಿಂಗರ್ಸ್, ಡ್ಯಾನ್ಸರ್ಸ್, ಇದು ಪೇಂಟರ್ಸ್ ಅವ್ರಿಗೆಲ್ಲ ಗಾಬರಿ ಆಗ್ತಾಯಿದೆ. ನನ್ನ ಪೇಂಟಿಂಗ್ ರೆಂಬ್ರೆನೆಂಟ್ ಅಂತ ಒಂದು ದೊಡ್ಡ ಪೇಂಟ್, ಆ ಕಾಲಕ್ಕೆ 16ನೇ ಶತಮಾನದಲ್ಲಿ ಒಂದು ದೊಡ್ಡ ಪೇಂಟರ್, ಅವನು ಪೇಂಟಿಂಗ್ಸ್ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಡ್ ಮಾಡಿದಾಗ ಅದು ಒಳ್ಳೆ ಪೇಂಟಿಂಗ್ ಚಿತ್ರವನ್ನು ಕೊಡ್ತು. ಆ ಚಿತ್ರ 432,000 ಪೌಂಡ್ಸ್ಗೆ ಮಾರಾಟ ಆಯಿತು. ಸೊ ಇವ್ರಿಗೆ ಏನೋ ಗಾಬರಿ ಆಗುತ್ತೆ. ಇನ್ನು ಪೇಂಟರ್ಸ್ಗೆಲ್ಲ ಏನು ಕೆಲಸ ಅದು ಒಂದು ಮಾಡುತ್ತಲ್ಲ, ಪೇಂಟಿಂಗ್ ಕೆಲಸ, ಪೇಂಟ್ ಕೊಡೋದು, ಆ ಕಲರು, ಸ್ಟ್ರೋಕು ಇದೆಲ್ಲ ಕೊಡ್ಬೋದು ಅದು. ಆದ್ರೂ ಆ ಕ್ಯಾನ್ವಸ್ ಮೇಲೆ ಏನು ಆ ಪೇಂಟಿಂಗ್ ಅವರ ಮನಸ್ಸು ಇದೆಯಲ್ಲ, ಇಮ್ಯಾಜಿನೇಷನ್ ಆಫ್ ದ ಪೇಂಟರ್ ಆರ್ ದ ಇಮ್ಯಾಜಿನೇಷನ್ ಆಫ್ ದ ಮ್ಯೂಸಿಷಿಯನ್ ಆರ್ ಇಮ್ಯಾಜಿನೇಷನ್ ಆಫ್ ಎ ಡ್ಯಾನ್ಸರ್, ಅದೆಲ್ಲ ಸೈನ್ಸ್ ಇದೆ. ಸೈನ್ಸ್ ಜೊತೆ ಇದು ಏನಿದೆ ಭಾವನಾತ್ಮಕ ಭಾವ ಇದೆ ಅಂತ, ಎಮೋಷನ್ಸ್. ಆ ಎಮೋಷನ್ಸ್ ಇನ್ನೂ ಬಂದಿಲ್ಲ, ಮುಂದಕ್ಕೆ ಆ ಎಮೋಷನ್ಸೂ ಬರುತ್ತೆ ಎ ಐನಲ್ಲಿ. ಸೊ ಅವಾಗೆ ನಾವು ನೋಡಬೇಕು ನಾವು ಯಾವ ಥರ ಮಾರ್ಪಾಡು. ಕಾದಂಬರಿಗಾರರು ಇರ್ಬೋದು, ಆರ್ ಯು ಮೈಟ್ ಬಿ ಎನ್ ಆಥರ್, ಕತೆ ಬರೆಯೋರು ಇರ್ಬೋದು, ನೃತ್ಯರು ಇರ್ಬೋದು, ಡ್ಯಾನ್ಸ್ ಪೇಂಟರ್ಸ್ ಇರ್ಬೋದು, ಮ್ಯೂಸಿಷಿಯನ್ಸ್ ಇರ್ಬೋದು. ಇವ್ರಿಗೆಲ್ಲ ಇನ್ನು ಸದ್ಯಕ್ಕೆ ಗಾಬರಿ ಆಗೋದು ಏನು ಬೇಕಾಗಿಲ್ಲ. ಇನ್ನು ಅವರು ದೇ ವಿಲ್ ಬಿ ರಿಲೆವೆಂಟ್ ಆ್ಯಂಡ್ ದೇ ವಿಲ್ ಬಿ ರಿಲೆವೆಂಟ್ ಫಾರ್ ಮೆನಿ ಮೋರ್ ಇಯರ್ಸ್. ಆಮೇಲೆ ಅಲ್ಲಿ ನೋಡೋಣ ಇನ್ನು 20 ವರ್ಷ ಆದಮೇಲೆ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ಏನು ಗಾಬರಿ ಆಗೋ ಪರಿಸ್ಥಿತಿ ಇಲ್ಲ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ ಎ ಬಗ್ಗೆ ಒಂದಷ್ಟು ಆತಂಕ ಇತ್ತು, ಅದೆಲ್ಲವನ್ನ ಕೂಡ ನಿವಾರಣೆ ಮಾಡಿದ್ರಿ. ಧನ್ಯವಾದಗಳು ಸರ್ ನಿಮಗೆ. ನಮಸ್ಕಾರ.
ವೀಕ್ಷಕರೇ ನೋಡಿದ್ರಲ್ಲ, ಡಾಕ್ಟರ್ ವೇಣುಗೋಪಾಲ್ ಕೆ ಆರ್ ಸರ್ ಅವರು ಈ AI ತಂತ್ರಜ್ಞಾನದ ಬಗ್ಗೆ ಕೃತಕ ಮತ್ತೆ ಬುದ್ಧಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆತಂಕಗೊಂಡಂಥವರಿಗೆ, ಹಾಗೆ AI ಬಂದ್ಬಿಡ್ತಪ್ಪ ಮುಂದೇನು ಅಂತ ಪ್ರಶ್ನೆ ಇರುವಂಥವರಿಗೆ, ವಿದ್ಯಾರ್ಥಿಗಳಿಗೆ ಮುಂದಿನ ಈ AI ಇಂದ ಯಾವೆಲ್ಲ ರೀತಿ ಪರಿಣಾಮ ಆಗಬಹುದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರು. ಇದೆಲ್ಲವೂ ಕೂಡ ನಿಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.